ಹಲೋ ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಫ್ರೆಂಡ್ಸ್, ನಾನು ಇವತ್ತು ಎಂಬ್ರಾಯ್ಡ್ರಿಗೆ ಮಾರ್ಕ್ ಹಾಕೋದನ್ನು ಎಂಬ್ರಾಯ್ಡ್ರಿ ಮಾಡಲಿಕ್ಕೆ ಬ್ಲೌಸಲ್ಲಿ ಹೇಗೆ ಮಾರ್ಕ್ ಹಾಕೋದು ಅಂತ ನಾನು ತೋರಿಸ್ಕೊಡ್ತಾ ಇದ್ದೀನಿ. ಬ್ಲೌಸ್ನ ಹೀಗೆ ಬಾರ್ಡರ್ ಟು ಬಾರ್ಡರ್ ಸಮವಾಗಿ ಮಡ್ಚಿಕೊಳ್ರಿ. ನಾನು 15 ಲೆಂತ್ ಇಟ್ಕೊಂಡಿದ್ದೀನಿ, 15 ಇಂಚು ಬ್ಲೌಸ್ ಲೆಂತ್ ಇದು, ಕಸ್ಟಮರ್ ಲೆಂತ್ ಇದು ಬ್ಲೌಸಿಂದು. ಆನಂತರ ಇದು ಅಗಲ ಅಂದರೆ ವಿಡ್ತು 11 ಇಂಚಿದೆ ಫ್ರೆಂಡ್ಸ್ ಅವ್ರದ್ದು. ಅದಕ್ಕೆ ನಾನು ಒಂದು ಮಾರ್ಕ್ ಮಾಡ್ಕೊಂಡಿದ್ದೀನಿ. ಆನಂತರ ನೆಕ್ಕಿಗೋಸ್ಕರ ನಾನು 2.5 ಇಂಚಸ್ ಇಡ್ತಾಯಿದ್ದೀನಿ. ನಾರ್ಮಲ್ ಪರ್ಸ್ನಲ್ಟಿ 11 ಇಂಚಿಗೆಲ್ಲ 2.5 ಸಾಕಾಗುತ್ತೆ. ತುಂಬ ಬ್ರಾಡ್ ಬೇಕು ಅಂದರೆ 3 ಇಂಚಸ್ ಇಟ್ಕೋಬೋದು. ಅದು ಬ್ಯಾಕ್ ಲೆಂತು 11 ಇಂಚ್ ಇಟ್ಕೊಂಡಿದ್ದೀನಿ. ಅದಕ್ಕೆ ಬ್ಯಾಕಲ್ಲಿ ಅದು ಕೆಳಗಡೆ ಲೆಂತು 3 ಇಟ್ಕೊಂಡಿದ್ದೀನಿ. 3.5 ಕೂಡ ಇಟ್ಕೋಬೋದು. 3 ಮಿನಿಮಮ್ ಅವರೇಜ್ ಅಳತೆಗೆ ಸಾಕಾಗತ್ತೆ. ಅದಕ್ಕೊಂದು ಮಾರ್ಕ್ ಮಾಡಿಕೊಂಡು ನಾನು ಶೇಪ್ನ ಮಾಡ್ಕೊಂಡಿದ್ದೀನಿ. ಅದನ್ನು ಸ್ವಲ್ಪ ಡಾರ್ಕಾಗಿ ನೀವು ಶೇಪ್ನ ಮಾಡ್ಕೋಬೇಕಾಗತ್ತೆ. ಮತ್ತು ಸೆಂಟ್ರಿಗೆ ಕೂಡ ಒಂದನ್ನು ಲೈನ್ನ ಕೂಡ ನೀವು ಮಾರ್ಕ್ ಮಾಡ್ಕೋಬೇಕಾಗತ್ತೆ. ಬ್ಲೌಸ್ನ ಪೀಸ್ ಮಡ್ಚ್ಕೊಂಡಿದ್ದೀನಲ್ಲ, ಅದಕ್ಕೆ ಸೆಂಟ್ರ್ ಒಂದು ಮಾರ್ಕ್ ಮಾಡ್ಕೋಬೇಕು. ನೋಡಿ, ನಾನು ಶೇಪ್ನ ಎಷ್ಟು ಡಾರ್ಕಾಗಿ ಮಾರ್ಕ್ ಮಾಡ್ಕೋತಾ ಇದ್ದೀನಿ. ಮತ್ತು ಮಾರ್ಕ್ ಮಧ್ಯದಲ್ಲಿ ಮಡ್ಚಿದ್ದೀನಲ್ಲ, ಅಲ್ಲೊಂದು ಲೈನ್ ಹಾಕ್ಕೊಂಡಿದ್ದೀನಿ. ಯಾಕಂತ ಹೇಳಿದ್ರೆ ನಾನು ಈ ಕಡೆ ಕೂಡ ಆಫ್ ಆ್ಯಂಡ್ ಆಫ್ ಇರುತ್ತಲ್ವ, ಇನ್ನೊಂದು ಆಫಿಗೆ ಕೂಡ ಅದೇ ಮಾರ್ಕ್ ಬರಲಿ ಒಂದೇ ಸಮಕ್ಕೆ ಅಂತೇಳಿ ಇದು ಮಾಡ್ತಿದ್ದೀನಿ. ಈಗ ನೋಡಿ, ಉಲ್ಟಾ ನೀವು ಮಡಚ್ಕೊಂಡು ಅದನ್ನೊಂಚೂರು ರಬ್ ಮಾಡೋದ್ರಿಂದ ಈ ಕಡೆ ಕೂಡ ಶೇಪು ಸೇಮ್ ಅಳತೆಗೆ ಬೀಳುತ್ತೆ. ನಿಮ್ಗೆ ಇದರಿಂದ ಈಸಿ ಆಗುತ್ತೆ ಶೇಪ್ ಮಾಡ್ಕೊಳಕ್ಕೆ. ಎರಡು ಕಡೆಗೆ ಯಾವುದೇ ರೀತಿ ವ್ಯತ್ಯಾಸ ಇರೋಲ್ಲ. ಒಂದು ಸೈಡ್ ಲೆಫ್ಟ್ ಆ್ಯಂಡ್ ರೈಟ್ಗೆ ಒಂದೇ ಸಮ ಶೇಪ್ ಬರುತ್ತೆ. ಅದಕ್ಕೋಸ್ಕರ ನಾನು ನೋಡಿ ಎಷ್ಟು ನೀಟಾಗಿ ಬಂದಿದೆ ಅಂತೇಳಿ ಸ್ವಲ್ಪ ಡಾರ್ಕಾಗಿ ರಬ್ ಮಾಡಿಕೊಂಡ್ರೆ ಸಾಕು. ಒಂದು ಸೈಡಲ್ಲಿ 2 ಸೈಡು ಬರುತ್ತೆ, ಸೆಂಟ್ರಿಗೆ ಒಂದು ಲೈನ್ ಇರುತ್ತೆ. ಇನ್ನೊಂದ್ಸರಿ ನೀವು ಇದನ್ನು ಮಾರ್ಕ್ ಮಾಡಿಕೊಂಡ್ರೆ ಸಾಕು. ಇದು ಬ್ಯಾಕ್ ಸೈಡು ಬ್ಲೌಸ್ನ ನಾನು ಮಾರ್ಕ್ ಮಾಡ್ಕೊಂಡಿದ್ದೀನಿ. ಎಂಬ್ರಾಯ್ಡ್ರಿಗೆ ಮಿಷನ್ ಎಂಬ್ರಾಯ್ಡ್ರು ಆಯಿತು ಓಕೆ, ಅಥವಾ ನೀವು ಅರಿ ವರ್ಕ್ ಮಾಡಿದ್ರು ಇದೇ ಮಾರ್ಕಿಂಗ್ ನಡೆಯುತ್ತೆ. ಈಗ ಸ್ಲೀವ್ಸಿಗೆ ನಾನು ಫೋಲ್ಡ್ ಮಾಡ್ಕೋತಾ ಇದ್ದೀನಿ. ಬಾರ್ಡರ್ ಸೆಂಟ್ರ್ ಫೋಲ್ಡ್ ಮಾಡ್ತಾಯಿದ್ದೀನಿ. ಇದು ಅಗಲ ಬ್ಲೌಸಿಗೆ ಅಗಲ ಎಷ್ಟು ಬರುತ್ತೆ ಅಷ್ಟು ತೊಗೋತಾ ಇರ್ತೀವಿ ನಾವು. ಲೆಂತ್ ಮಾತ್ರ 11 ಇಂಚು ಮಿನಿಮಮ್ ಆಳುತ್ತೆ ಎಲ್ಲರಿಗೂ. ಎಲ್ಬೋ ತನಕ ಸ್ಲೀವ್ಸ್ ಬೇಕಾದರೆ 11 ಇಂಚು. ನಾವು ಸೈಡ್ಗೆ ನಾವು ಮಾರ್ಕ್ ಮಾಡ್ಕೊಂಡೋದು 2.5 ಇಂಚಸ್ಗೆ ನಾವು ಮಾರ್ಕ್ ಮಾಡ್ಕೋತೀವಿ. ಆಮೇಲೆ ನಾವು ಲೈನಿಂಗಲ್ಲಿ ಬ್ಲೌಸ್ ಅಳತೆ ಪ್ರಕಾರ ನಾವು ಲೈನಿಂಗ್ ಅಳತೆ ಮಾಡಿಕೊಂಡು ಆಮೇಲೆ ನಾವು ಇದನ್ನು ಕಟ್ ಮಾಡ್ಕೋತೀವಿ. ಈಗ ಇದು ಆರಾಮ್ಸೆ ಈಗ ಇದು ಕೂಡ ಬ್ಯಾಕ್ ನೆಕ್ ಥರನೇ ಸೆಂಟ್ರ್ ಮಾಡಿಕೊಂಡು ನಾವು ಆ ಕಡೆ ರಬ್ ಮಾಡಿದರೆ ಸಾಕು, ಮಾರ್ಕ್ ಹಾಕ್ಬಿಡೋದು. ತುಂಬ ಈಸಿ ಫ್ರೆಂಡ್ಸ್. ನಿಮ್ಗೆ ಮಾರ್ಕಿಂಗ್ ಮಾಡೋದು ತುಂಬ ಕಷ್ಟವೇ ಅಲ್ಲ. ಕೆಲವರು ತುಂಬ ಕಷ್ಟ ಆಗ್ತಾಯಿದೆ, ನಮ್ಗೆ ಶೇಪ್ ಸರಿಗೆ ಬರ್ತಾಯಿಲ್ಲ, ನಾವೇ ಆಗಿಟ್ಕೋಬೇಕು ಅಂತ ತುಂಬ ಟೆನ್ಷನ್ ಮಾಡ್ಕೊತಾರೆ ಬಿಗಿನರ್ಸ್. ಅವ್ರಿಗೆ ಈ ಥರ ಮಾಡಿಕೊಂಡ್ರೆ ಸಾಕು. ನೋಡಿ ಎಷ್ಟು ಚೆನ್ನಾಗಿ ಮಾರ್ಕ್ ಬಂತು. ನಾವು ಇನ್ನೊಂದು ಸರಿ ಬೇಕಾದ್ರೆ ನೀವು ಅದು ರಬ್ ಮಾಡ್ಕೋಬೋದು. ಆನಂತರ ನಾವು ಫ್ರಂಟ್ ಸೈಡಿಗೆ ನಮಗೆ ಒಂದು ಸೈಡು ನಾವು ಸೆರ್ಗ್ ಒಂದು ಸೈಡ್ ಬರುತ್ತಲ್ಲ, ಒಂದು ಸೈಡ್ ನಾವು ಎಂಬ್ರಾಯ್ಡ್ರಿ ಹಾಕ್ತೀವಲ್ವ, ಅದಕ್ಕೆ ಫ್ರಂಟ್ ಸೈಡಿಗೆ ನಾವು ಒಂದು ಸೈಡ್ ಮಾರ್ಕ್ ಮಾಡ್ಕೊಂಡ್ರೆ ಸಾಕು. ನೀವು ಇನ್ನೊಂದು ಸೈಡನ್ನ ನೀವು ಲೈನಿಂಗಲ್ಲಿ ಕಟ್ ಮಾಡ್ಕೊಂಡಾಗ ಒಂದು ಸೈಡಲ್ಲಿ ಕಟ್ ಮಾಡಿ ತೊಗೊಂಡ್ರೆ ಆಯಿತು. ನಾನು ಸೇಮ್ ಲೆಂತನ್ನು ತೊಗೊಂಡಿದ್ದೀನಿ ಇಲ್ಲಿ ಸೇಮ್. ಮತ್ತು ನಾವು ಇದು ನೆಕ್ಕಿಗೆ ಎಷ್ಟು 2.5 ಇಂಚಸ್ ಇಟ್ಕೊಂಡಿದ್ವಿ ಬ್ಯಾಕು, ಸೇಮ್ ಅದು ಕೂಡ ಅಷ್ಟೇ ಇಟ್ಕೋಬೇಕು. ಒಂದು ಹೆಚ್ಚು ಕಮ್ಮಿ ಮಾಡ್ಕೋಬೋದು. ಇದು 2.5 ಇಟ್ಕೊಂಡು 3 ಇಂಚಸ್ ಆ ಥರ ಮಾಡ್ಕೊಂಡ್ರೆ ಸರಿಯಾಗಲ್ಲ. 2.5 ಇಟ್ಕೊಂಡ್ಬಿಟ್ಟು ನೀವು 6.5 ಅಥವಾ 7 ಇಂಚಸ್ ಇಟ್ಕೊಂಡ್ರೆ ಸಾಕು. ಇದು 6.5 ಇಟ್ಕೊಂಡಿದ್ದೆ ಫಸ್ಟ್ ನಾನು. ಆಮೇಲೆ ತುಂಬ ಡೀಪ್ ಕಡಿಮೆ ಆಗುತ್ತೆ ಅಂತ ಹೇಳ್ತಾರೆ ಅಂತ ಅವ್ರ ಬ್ಲೌಸಲ್ಲಿ 7 ಹಾಗಾಗಿ ಮತ್ತೆ ನಾನು ಒಂದು ಅರ್ಧ ಇಂಚ್ ಕೆಳಗಡೆ ಮಾರ್ಕ್ ಮಾಡಿಕೊಂಡೆ 7 ಇಂಚಸ್ಸಿಗೆ. ತುಂಬ ಕಡಿಮೆ ಆಗಿಬಿಡುತ್ತೆ ಅಂತೇಳಿ 7 ಇಂಚಸ್ಸಿಗೆ ಮಾರ್ಕ್ನ ಮಾಡಿಕೊಂಡು ನಾನು ಮತ್ತೆ ಶೇಪ್ನ ಮಾಡಿಕೊಂಡೆ. ನಾವು ಇದು ಫ್ರಂಟಿಗೆ ನಾವು ಡಿಸೈನ್ ಹಾಕಿದರೆ ಸಾಕು. ಇದಕ್ಕೆ ಈ ಥರ ಫ್ರಂಟ್ ಲೆಂತ್ ನೋಡ್ಕೊಂಡು ಡಿಸೈನ್ ಹಾಕಿದರೆ ಸಾಕು. ಥ್ಯಾಂಕ್ ಯು ಫಾರ್ ವಾಚಿಂಗ್.